ಫಸ್ಟ್ ಕ್ವಶನ್ ನೋಡಿ. ಏನಿದೆ ಅಧ್ಯಾಯ ಒಂದು ಪರಿಚಯ. ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು, ಅದರಲ್ಲಿ ಎ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ, ಬಿ ಅಪರಿಮಿತ ಬಳಕೆಯನ್ನು ಹೊಂದಿವೆ, ಸಿ ಮೇಲಿನ ಏಕ ಬಳಕೆಯನ್ನು ಹೊಂದಿವೆ, ಡಿ ಮೇಲಿನ ಯಾವುದೂ ಅಲ್ಲ. ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳನ್ನು ಇಲ್ಲಿ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ಆರ್ಥಿಕತೆಯಲ್ಲಿ, ನಮ್ಮ ದೇಶದ ಆರ್ಥಿಕತೆಯಲ್ಲಿ ಸಂಪನ್ಮೂಲಗಳಂತಕ್ಕಂಥದ್ದು ಬಹಳಷ್ಟು ಕೊರತೆಯಲ್ಲಿದೆ. ಈ ಕೊರತೆ ಸಂಪನ್ಮೂಲಗಳನ್ನು ಯಾವ ರೀತಿಯಲ್ಲಿ ಹೊಂದಿದೆ ಅಂತಂದ್ರೆ ಸ್ಪರ್ಧಾತ್ಮಕವಾಗಿ ಬಳಕೆ. ಸ್ಪರ್ಧೆ ಅಂದರೆ ಈ ಕಾಂಪಿಟೇಟಿವ್ ಅಂತಕ್ಕಂಥದ್ದು ನಾವು ಈ ಒಂದು ನಮ್ಮ ದೇಶದ ಒಂದು ಬಳಕೆಯಲ್ಲಿ ನಾವು ನೋಡ್ತಾ ಇದ್ದೆವು. ಇದು ಸರಿಯಾದ ಉತ್ತರ. ನೋಡಿ, ಎರಡನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಅಂದರೆ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ ಯಾವುದಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಇಲ್ಲಿ ನೋಡಿ, ಒಂದನೇದು ರಾಷ್ಟ್ರೀಯ ಆದಾಯ, ಎರಡನೇದು ಅನುಭೋಗಿಯ ವರ್ತನೆ, ಮೂರನೇ ನಿರುದ್ಯೋಗ, ನಾಲ್ಕನೇ ವಿದೇಶಿಯ ವ್ಯಾಪಾರ. ಇಲ್ಲಿ ನೋಡಿ, ಇಲ್ಲಿ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಇದು ಸೂಕ್ಷ್ಮ ಅರ್ಥಶಾಸ್ತ್ರ ಉದಾಹರಣೆ ಆಗೋದಿಲ್ಲ. ಯಾಕಂತಂದರೆ ಈ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇರುವುದರಿಂದ ಇಲ್ಲಿ ಇದು ಕೂಡ ಸರಿ ಉತ್ತರ ಆಗೋದಿಲ್ಲ. ಅದೇ ರೀತಿ ನಿರುದ್ಯೋಗ ಕೂಡ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಲ್ಲ, ಒಂದು ಸಂಸ್ಥೆಗೆ, ಒಂದು ಸಂಘಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಲ್ಲ. ನಿರುದ್ಯೋಗ ಇದು ಕೂಡ ಈ ದೇಶದ ಸಮಸ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಿರುದ್ಯೋಗ ಸಮಸ್ಯೆ. ಅದೇ ರೀತಿ ವಿದೇಶಿಯ ವ್ಯಾಪಾರ ಅಂತಂತಂದರೆ ನಾವು ಗೊತ್ತಿರಬೇಕು. ಎಕ್ಸಾಂಪಲ್, ಅಮೇರಿಕ ಮತ್ತು ಭಾರತ ಅಂತ ತಿಳ್ಕೊರೆ. ಅಮೇರಿಕದಿಂದ ಭಾರತಕ್ಕೆ ರಫ್ತು ಮಾಡ್ತಾ ಇದ್ದೆವು, ಭಾರತದಿಂದ ಅಮೇರಿಕಕ್ಕೆ ರಫ್ತು ಮಾಡೋದು. ಅಂದರೆ ಇವರು ಅಮೇರಿಕದವ್ರು ರಫ್ತು ಮಾಡಿದಾಗ ನಾವು ಆಮದು ಮಾಡ್ಕೊಳ್ತಾ ಇದ್ದೆವು, ನಾವು ರಫ್ತು ಮಾಡಿದಾಗ ಅಮೇರಿಕದವರು ಆಮದು ಮಾಡ್ಕೋತಾರೆ. ಇದು ವಿದೇಶಿಯ ವ್ಯಾಪಾರ ಅಂತ ಕರಿತೇವೆ. ಇದು ಕೂಡ ಆಗೋದಿಲ್ಲ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದರೆ ಅನುಭೋಗಿಯ ವರ್ತನೆ. ಅನುಭೋಗಿ ಅಂತಂದರೆ ಇಲ್ಲಿ ಅನುಭೋಗಿಯ ಸರಿಯಾದಂಥ ಉತ್ತರ ಅನುಭೋಗಿಯ ವರ್ತನೆ. ಇಲ್ಲಿ ಅನುಭೋಗಿ ಅಂತಕ್ಕಂಥದ್ದು ನಾವು ಸೂಕ್ಷ್ಮವಾಗಿ ಒಬ್ಬೊಬ್ಬರನ್ನು ನಾವು ಅವರಿಗೆ ಅನುಭೋಗಿಸಿದಾಗ ಅವರ ವರ್ತನೆ ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅನುಭೋಗಿಯ ವರ್ತನೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್,
ಮೂರನೇದು, ಈ ಕೆಳಗಿನಗಳಲ್ಲಿ ಯಾವುದು ಸಮಗ್ರ ಆರ್ಥಿಕತೆಯ ಒಂದು ಚಲಕವಾಗಿದೆ ಅಂತಕ್ಕಂಥ. ನೋಡಿ, ಏದು ವೈಯಕ್ತಿಕ ಬೇಡಿಕೆ, ಬಿದು ಸಮಗ್ರ ಬೇಡಿಕೆ, ಸಿದು ಉದ್ಯಮಿ ಘಟಕದ ಉತ್ಪಾದನೆ ಮಾರುಕಟ್ಟೆಯ ಬೆಲೆ, ಒಂದು ಸರಕಿನ. ಇಲ್ಲಿ ಕ್ವಶನ್ ಏನಿದೆ, ಕೆಳಗಿನ ಯಾವುದು ಸಮಗ್ರ ಅಂತ ಅಂದ ತಕ್ಷಣ ಇಲ್ಲಿ ನಮಗೆ ಈ ಪ್ರಶ್ನೆ ಏನು ಅರ್ಥ ಆಗುತ್ತೆ ಅಂತಂದರೆ, ಒಟ್ಟು ದೇಶೀಯ ಉತ್ಪಾದನೆ ಆಗಿರ್ಬೋದು, ಟೋಟಲ್ ಪ್ರಾಡಕ್ಟ್ ಅಥವಾ ಒಟ್ಟು ದೇಶೀಯ ಆದಾಯ ಆಗಿರ್ಬೋದು, ಅಂದರೆ ಸಮಗ್ರವಾಗಿ ಈ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ ಸಮಗ್ರದಲ್ಲಿ ಇಲ್ಲಿ ನೋಡಿ, ಯಾವ ರೀತಿ ವೈಯಕ್ತಿಕ ಬೇಡಿಕೆ ಆಗೋದಿಲ್ಲ. ವೈಯಕ್ತಿಕ ಅಂತಂದರೆ ಒಬ್ಬ ವ್ಯಕ್ತಿಯ ಬೇಡಿಕೆ ಆಗ್ತಕ್ಕಂಥದ್ದು. ಇದು ಉದ್ಯಮಿ ಘಟಕಗಳ ಉತ್ಪಾದನೆ ಮಾರುಕಟ್ಟೆ ಬೆಲೆ. ಉದ್ಯಮಿ ಘಟಕಗಳ ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಆಗ್ತಕ್ಕಂಥದ್ದು, ಒಬ್ಬ ಉದ್ಯಮಿ ಘಟಕಗಳ ಉತ್ಪಾದನೆ ಮಾರಾಟ ಬೆಲೆ. ಇದನ್ನು ಕೂಡ ಸರಿ ಉತ್ತರ ಆಗೋದಿಲ್ಲ. ಒಂದು ಸರಕಿನ ಬೆಲೆ, ಒಂದು ಅಂತಂದ್ರೆ ಇಲ್ಲಿ ನಾವು ಸೂಕ್ಷ್ಮಕ್ಕೆ ಉದಾಹರಣೆ ಆಗ್ತಕ್ಕಂಥ, ಇದು ಕೂಡ ಸರಿ ಆಗೋದಿಲ್ಲ. ಈ ಸರಿಯಾದ ಉತ್ತರ ಸಮಗ್ರ ಆರ್ಥಿಕತೆ ಒಂದು ಚಲಕಕ್ಕೆ ಸಮಗ್ರ ಬೇಡಿಕೆ ಆಗಿರ್ತಕ್ಕಂಥದ್ದು. ಅಗ್ರಿಗೇಟ್ ಡಿಮ್ಯಾಂಡ್ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 4ನೇದು, ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು. ಒಂದು ಆರ್ಥಿಕತೆಯಲ್ಲಿ ಏನೇನು ಒಳಗೊಂಡಿರ್ತದೆ? ಇಲ್ಲಿ ಸಮಸ್ಯೆಗಳಲ್ಲಿ ನೋಡಿ, ನಮ್ಮ ದೇಶದ ಆರ್ಥಿಕತೆ ಏನು ಸಮಸ್ಯೆಯನ್ನು ಒಳಗೊಂಡಿರ್ತದೆ ಅಂತಂದರೆ, ಒಂದನೇದು ಏನನ್ನು ಉತ್ಪಾದಿಸಬೇಕು, ಎರಡನೇದು ಹೇಗೆ ಉತ್ಪಾದಿಸಬೇಕು, ಮೂರನೇದು ಯಾರಿಗಾಗಿ ಉತ್ಪಾದಿಸಬೇಕು, ನಾಲ್ಕನೇದು ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದು. ಇಲ್ಲಿ ಈ ಮೇಲಿನ ಎಲ್ಲವೂ ಹೌದು. ಇಲ್ಲಿ ಏನಾಗಿದೆ ಅಂತಂದರೆ, ಮೇಲಿನ ಎಲ್ಲವೂ ಹೌದು, ಇದು ಸರಿಯಾದ ಉತ್ತರ. ಅಂದರೆ ಇಲ್ಲಿ ಏನನ್ನು ಉತ್ಪಾದಿಸಬೇಕು ಅನ್ನೋದು ಕೂಡ ಸರಿ ಇದೆ, ಹೇಗೆ ಉತ್ಪಾದಿಸಬೇಕೆಂಬುದು ಸರಿ ಇದೆ, ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದು ಕೂಡ ಸರಿ ಇದೆ. ಆ ಕಾರಣಕ್ಕಾಗಿ ಮೇಲಿನ ಎಲ್ಲವೂ ಹೌದು ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರ. ನೆಕ್ಸ್ಟ್ 5ನೇದು, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ ಎರಡು ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಅದರಲ್ಲಿ ಎ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಬಿ ವಾಸ್ತವಿಕ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಸಿ ನಿರ್ಗಮನ ಮತ್ತು ಅನುಗಮನ, ಡಿ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ನೋಡಿ, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರ ವಿಷಯವನ್ನು ಈ ಎರಡು
ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡ್ತೇವೆ ಸಾಂಪ್ರದಾಯಿಕ ಅರ್ಥಶಾಸ್ತ್ರ ಅಂತ ಈ ಪ್ರಶ್ನೆ ಇದೆ. ಇಲ್ಲಿ ನೋಡೋಣ. ಫಸ್ಟ್, ಈ ವಾಸ್ತವಿಕ ಮತ್ತು ಸಮಗ್ರ. ಈ ವಾಸ್ತವಿಕ ಇದು ಕೂಡ ಎರಡು ವಿಷಯ ಆಗೋದಿಲ್ಲ. ಯಾಕಂದರೆ ವಾಸ್ತವಿಕ ಇದ್ದಿದ್ದು ಇದ್ದ ಹಾಗೆ ಹೇಳ್ತಕ್ಕಂಥದ್ದಕ್ಕೆ ನಾವು ವಾಸ್ತವಿಕ ಅಂತ ಕರಿತೇವೆ. ಅದೇ ರೀತಿಯಾಗಿ ನಿರ್ಗಮನ ಮತ್ತು ಅನುಗಮನ ಇದು ಕೂಡ ಆಗುವುದಿಲ್ಲ. ಅಂದರೆ ನಾವು ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಅಥವಾ ಎಲ್ಲಿಗೋ ನಿರ್ಗಮನ, ನಮ್ಮನ್ನು ನಾವೇ ನಿರ್ಗಮನ ಆಗ್ತಾ ಇದ್ದೇವೆ ಮತ್ತು ನಮ್ಮದು ನಾವೇ ಹೋಗ್ತಾ ಇದ್ದು. ನಿರ್ಗಮನ ಅಂದರೆ ಹೋಗೋದು, ಅನುಗಮನ ಅಂದರೆ ಬರೋದು. ಇಲ್ಲಿ ಮತ್ತು ಡಿ ಮೇಲಿನ ಯಾವುದೂ ಅಲ್ಲ, ಇದನ್ನು ಕೂಡ ಸರಿಯಾದ ಉತ್ತರ ಅಲ್ಲ. ಈ ಸರಿಯಾದ ಉತ್ತರ ಇರ್ತಕ್ಕಂಥದ್ದು ಈ ಒಂದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ನಾವು ಈ ಭಾಗದಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತಂದರೆ ಎರಡು ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು, ಸೂಕ್ಷ್ಮ ಮತ್ತು ಸಮಗ್ರ. ನೆಕ್ಸ್ಟ್ ಇಲ್ಲಿ ನೋಡಿ, ಪ್ರಶ್ನೆ ನಂಬರ್ ರೋಮನ್ ಅಂಕಿಯಲ್ಲಿ ನಾವು ಅಲ್ಲಿ 2 ಅಂತ ತೋರಿಸ್ಬೇಕಿತ್ತು. ಇಲ್ಲಿ 2 ಅಂತ ನಾವು ಅಂಕಿಯಲ್ಲಿ ಬರ್ದೇವು. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ. ಈ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತಂದಾಗ ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಸಂಪನ್ಮೂಲ ಕೊರತೆಯು ಏನು ಹುಟ್ಟು ಹಾಕ್ತಂದ್ರೆ ಐಕ್ಯ ಸಮಸ್ಯೆಯನ್ನು ಹುಟ್ಟು ಹಾಕ್ತಕ್ಕಂಥದ್ದು, ಐಕ್ಯ ಸಮಸ್ಯೆ. ಎರಡನೇದು, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ಕೇಂದ್ರೀಯ ಎಲ್ಲ ಆರ್ಥಿಕತೆಯ ನಿರ್ಧಾರ ಯಾರು ತಗೊಳ್ತಾರೆ ಅಂತಂದರೆ ಸರ್ಕಾರವನ್ನೇ ತಗೊಳ್ತಕ್ಕಂಥದ್ದು. ಮೂರನೇದು, ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಏನಾಗಿದೆ ಅಂತಂದರೆ ವಾಸ್ತವಿಕ ಅಂದರೆ ಸದ್ಯದಲ್ಲಿ ಎಲ್ಲ ಆರ್ಥಿಕತೆಗಳು ಏನಾಗಿದೆ ಅಂತಾರೆ ಮಿಶ್ರ ಆರ್ಥಿಕತೆ. ಇಲ್ಲಿ ಮಿಕ್ಸ್ಡ್ ಎಕಾನಮಿ ಅಂತ ಕರಿತೇವೆ. ಈ ಮಿಶ್ರ ಆರ್ಥಿಕತೆ ಅಂದರೆ ಸರ್ಕಾರ ಮತ್ತು ಖಾಸಗಿಯವರ ಸಂಯೋಗದಲ್ಲಿ ಆರ್ಥಿಕತೆಯನ್ನು ನಡೆಸಿದ್ದೇ ಆದರೆ ಇದನ್ನು ನಾವು ಮಿಶ್ರ ಆರ್ಥಿಕತೆ ಅಂತ ಕರಿತೇವೆ. ಅಂದರೆ ಇಲ್ಲಿ ಗವರ್ನಮೆಂಟ್ ಪ್ಲಸ್ ಪ್ರೈವೇಟ್ ಇವರಿಬ್ಬರು ಸಂಯೋಗದಲ್ಲಿ ಅಂದರೆ ಇದನ್ನು ನಾವು ಮಿಶ್ರ ಆರ್ಥಿಕತೆ ಅಂತ ಕರಿತೇವೆ. ನೆಕ್ಸ್ಟ್, ರೋಮನ್ ಕಿತ್ರಿ ಅಥವಾ ಒಂದು ಹೊಂದಿಸಿ ಬರೆಯಿರಿ. ನೋಡಿ, ಹೊಂದಿಸಿ ಬರೆಯರಲ್ಲಿ ಎ ಭಾಗ ಮತ್ತು ಬಿ ಭಾಗ ಇದೆ. ಇಲ್ಲಿ ನಾವು ನೇರವಾಗಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಖಾಸಗಿ ಒಡೆತನದಲ್ಲಿ ಇರ್ತವೆ. ಮಾರುಕಟ್ಟೆ ಅರ್ಥವ್ಯವಸ್ಥೆ ಯಾವ ಒಡೆತನದಲ್ಲಿ ಇರ್ತವೆ? ಖಾಸಗಿ ಒಡೆತನದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಎರಡನೇದು, ಕೇಂದ್ರೀಯ ಯೋಜಿತ ಆರ್ಥಿಕತೆ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದರೆ ಈಗ ಸರ್ಕಾರವನ್ನೇ ಯೋಜನೆಗಳನ್ನು ಹಾಕ್ಕೊಂಡು ಸರ್ಕಾರವನ್ನೇ ನಡೆಸ್ತಕ್ಕಂಥದ್ದಕ್ಕೆ ನಾವು ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರಿತೇವೆ. ಇದು ಬಿ ಸರಿಯಾದ ಉತ್ತರ, ಸರ್ಕಾರ. ಶಿಕ್ಷಕರ ಸೇವೆ. ಈ ಶಿಕ್ಷಕರ ಸೇವೆ ಅಂತಂದರೆ ಅಲ್ಲಿ
ಶಿಕ್ಷಕರು ಸೇವೆ ಮಾಡುವಾಗ ಹಲವಾರು ರೀತಿಯ ಕೌಶಲ್ಯಗಳನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಬೋಧನೆ ಆಗಿರ್ಬೋದು, ಮತ್ತು ಆ ವಿದ್ಯಾರ್ಥಿಯನ್ನು ಮನೋರಂಜನೆಗಳನ್ನು ಮಾಡ್ಬೋದು. ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯಲ್ಲಿ ಅವರಿಗೆ ಮನಮುಟ್ಟುವ ರೀತಿಯ ಸೇವೆಯನ್ನು ಮಾಡಿದ್ದಾಗ ಅಥವಾ ಶಿಕ್ಷಕರ ಬೋಧನೆಯನ್ನು ಮಾಡಿದಾಗ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಕೌಶಲ್ಯ ಅಂತ ಕರಿತೇವೆ. ಇದು ಕೌಶಲ್ಯ ಸರಿಯಾದ ಉತ್ತರ. ನೆಕ್ಸ್ಟ್, ವಾಸ್ತವಿಕವಾಗಿ ಅರ್ಥಶಾಸ್ತ್ರ. ವಾಸ್ತವಿಕ ನಾ ಹೇಳಲ್ಲ, ಇದ್ದಿದ್ದು ಇದ್ದ ಹಾಗೆ ಹೇಳ್ತಕ್ಕಂಥ ಒಂದು ಶಾಸ್ತ್ರವನ್ನು ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಕರಿತೀವಿ. ಇದು ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆಯಾಗಿದೆ. ಈ ಕಾರ್ಯತಂತ್ರಗಳನ್ನು ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು ಇದು ವಾಸ್ತವಿಕ ಅರ್ಥಶಾಸ್ತ್ರವಾಗಿರ್ತಕ್ಕಂಥದ್ದು. ಮಾದರಿಯ ಅರ್ಥಶಾಸ್ತ್ರ ಅಂದರೆ ಈಗಾಗಲೇ ಯಾರೋ ಒಬ್ಬರನ್ನು ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ಗಳಾಗಿರ್ಬೋದು, ಯಾವುದೋ ಒಂದು ವಿಷಯವನ್ನು ಅವ್ರು ಮಾಡಿದ್ದನ್ನು ಇನ್ನು ಅದ್ರ ಹಾಗೆ ನೋಡಿಕೊಂಡು ನಾವು ಮಾಡ್ತೇವಲ್ಲ, ಅದನ್ನು ನಾವು ಮಾದರಿ ಅರ್ಥಶಾಸ್ತ್ರ ಅಂತ ಕರಿತೇವೆ. ಇದು ಕಾರ್ಯತಂತ್ರಗಳ ಮೌಲ್ಯಮಾಪನ ಮಾಡ್ತದೆ. ಅಂದರೆ ಕಾರ್ಯಗಳನ್ನು ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು ಈ ಒಂದು ಹೊಂದಿಸಿ ಬರೆಯೋದ್ರಲ್ಲಿ. ಇಲ್ಲಿ ಕೂಡ ನಮಗೆ ಪರೀಕ್ಷೆ ದೃಷ್ಟಿಯಿಂದ ಕೂಡ 5 ಅಂಕಗಳನ್ನು ಮಾರ್ಕ್ಗಳನ್ನು ಸಿಗ್ತಕ್ಕಂಥದ್ದು, 5 ಮಾರ್ಕ್ಸ್. ನೆಕ್ಸ್ಟ್ ಪ್ರಶ್ನೆ 4 ಮೇನ್ ಪ್ರಶ್ನೆ. ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ. ಇಲ್ಲ ಪ್ರಶ್ನೆ ಇಲ್ಲಿ ಐಕ್ಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ ಅಂತ ಪ್ರಶ್ನೆ ಇದೆ. ಐಕ್ಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಇಲ್ಲಿ ಮಿತವಾದ ಸಂಪನ್ಮೂಲಗಳಿಂದ ಅಪರಿಮಿತವಾದ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಅವುಗಳನ್ನು ಆಯ್ಕೆ ಮಾಡಿಕೊಳ್ಳುವ ಸಮಸ್ಯೆಯನ್ನು ಉದ್ಭವಿಸುತ್ತದೆ. ಇಲ್ಲಿ ನೋಡಿ, ಮಿತವಾದ ಸಂಪನ್ಮೂಲ, ಒಂದು ಎಕ್ಸಾಂಪಲ್ ಕೊಡ್ತಾ ಇದೆ ನಿಮಗೆ. ಇದಕ್ಕೆ ನಿಂಬಲ್ಲಿ ಉದಾಹರಣೆಗೆ ಎ ಅಂತಕ್ಕಂಥ ವ್ಯಕ್ತಿ ನೀವಿದ್ರೆ, ನಿಂಬಲ್ಲಿ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, ಮಿತ. ಆದರೆ ನಮಗೆ ಬಯಕೆ ಏನಿದೆ ಅಲ್ಲ ಅಂತ, ಬಯಕೆ ಮಿತಿನೇ ಇಲ್ಲ. ಅಂದರೆ ನಮ್ಮ ಬಯಕೆಗಳಿಗೆ ಮಿತಿ ಇಲ್ಲ. ಹೀಗಿದ್ದಾಗ ನಮ್ಮ ಸಂಪನ್ಮೂಲ ಇರೋದು 100 ರೂಪಾಯಿ. ನಾವು ಬಯಕೆ ಮಾಡ್ತಕ್ಕಂಥದ್ದು ಸುಮಾರು ವಸ್ತುಗಳನ್ನು 1 2 3 4 5. ಈಗ ನೋಡಿ, ಒಂದು ವಸ್ತು ಪೆನ್ನು, ನೋಟ್ಬುಕ್ಕು, ಹೌದಾ, ಆಮೇಲೆ ಬುಕ್ಸ್ಗಳು, ಹೀಗೆ ಡ್ರೆಸ್ಗಳು, ಸುಮಾರು ನಮಗೆ ಏನಿದೆ ಅಂತಂದರೆ ಬಯಕೆಗಳಿರುವಾಗ ನನ್ನ ಬಳಿ ಇರ್ತಕ್ಕಂಥ ಸಂಪತ್ತು 100 ರೂಪಾಯಿ ಇದೆ, ಹೌದಾ. ಆದರೆ ನಾ ಒಂದು 5ರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು? ಏನು ಪೆನ್ ತೊಗೊಳ್ಬೇಕಾ, ಬುಕ್ ತೊಗೊಳ್ಬೇಕಾ, ನೋಟ್ಬುಕ್ ತೊಗೋಬೇಕಾ, ಡ್ರೆಸ್ ತೊಗೊಳ್ಬೇಕಾ, ಇತರೆ ಯಾವ್ದು ತೊಗೊಳ್ಬೇಕು ಅಂತ. ಆದರೆ 100 ರೂಪಾಯಿಲಲ್ಲಿ ನಾವು ಏನಾದರೂ ತೊಗೊಂಡ್ರೆ ಒಂದೇ ವಸ್ತು ಅಥವಾ 2 ವಸ್ತು ತೊಗೋಬೋದು. ಆದರೆ ಇನ್ನೂ ವಸ್ತುಗಳನ್ನು ನಾವು ಬಿಟ್ಟು ಕೊಡಬೇಕಾಗ್ತದೆ. ಆ ಬಿಟ್ಟು ಕೊಡುವ ಕಾರಣಕ್ಕಾಗಿ ಏನಾಗ್ತದೆ ಅಂತಂದರೆ ನಮಗೆ ಆಯ್ಕೆ ಸಮಸ್ಯೆ ಉದ್ಭವ ಆಗ್ತದೆ. ನೆಕ್ಸ್ಟ್, ಮಾರುಕಟ್ಟೆ ಆರ್ಥಿಕತೆ ಎಂದರೇನು?
ಈ ಮಾರುಕಟ್ಟೆ ಆರ್ಥಿಕತೆ ನೋಡಿ, ಆರ್ಥಿಕತೆ ಚಟುವಟಿಕೆಗಳನ್ನು ಮಾರುಕಟ್ಟೆ ಮೂಲಕ ಸಂಘಟಿಸುವ ಆರ್ಥಿಕತೆಯ ಮಾರುಕಟ್ಟೆ ಎನ್ನುವರು. ಈ ಮಾರುಕಟ್ಟೆಯ ಮೂಲಕ, ಈ ಮಾರುಕಟ್ಟೆಗಳ ಮೂಲಕ ನಾವೇನು ಮಾಡ್ಬೇಕಂತಂದರೆ ಆರ್ಥಿಕ ಚಟುವಟಿಕೆಗಳನ್ನು ಸಂಘಟಿಸ್ತಕ್ಕಂಥದ್ದು. ಈ ಸಂಘಟನೆ ಮೂಲಕ ನಾವು ಏನು ಮಾಡ್ಬೋದು ಅಂತಂದರೆ ವಸ್ತುಗಳನ್ನು ಎಲ್ಲರೂ ಕೂಡ ಗೂಡಿಸ್ಕೊಂಡು ಆ ಒಂದು ಆರ್ಥಿಕತೆಯ ಮಾರುಕಟ್ಟೆ ಮಾಡೋದಕ್ಕೆ ಸಹಾಯವಾಗ್ತಕ್ಕಂಥದ್ದು. ಇದನ್ನು ನಾವು ಮಾರುಕಟ್ಟೆಯ ಆರ್ಥಿಕತೆ ಅಂತ ಕರಿತೇವೆ. ನೆಕ್ಸ್ಟು ಉತ್ಪಾದನಾ ಸಾಧ್ಯತಾ ಗಣವನ್ನು ಏನೆಂದು ಅರ್ಥೈಸುವಿರಿ ಅಂತ. ನೋಡಿ, ನೀಡಲಾದ ಸಂಪನ್ಮೂಲಗಳ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಬಹುದಾದ ಎರಡು ಸರಕುಗಳ ಸಾಧ್ಯತೆಗಳ ಸಂಯೋಜನೆಗಳ ಸಮೂಹವನ್ನು. ಅಂದರೆ ಉತ್ಪಾದನಾ ಸಾಧ್ಯತೆ ಅಂದರೆ ನೀಡಲಾದ ಕೊಟ್ಟಿರ್ತಕ್ಕಂಥ ಸಂಪನ್ಮೂಲಗಳಲ್ಲಿ ಮತ್ತು ತಾಂತ್ರಿಕ ಜ್ಞಾನದಿಂದ, ಸಂಪನ್ಮೂಲ ಮತ್ತು ತಾಂತ್ರಿಕ ಜ್ಞಾನ ಇವೆರಡರಿಂದ ಎರಡು ಸರಕುಗಳ ಸೇವೆಯ ಸಾಧ್ಯತೆಗಳ ಸಂಯೋಜನೆಯ ಒಂದು ಸಮೂಹ, ಒಂದು ಗುಂಪನ್ನು ನಾವು ಏನಂತ ಕರಿತೀವಿ ಅಂದರೆ ಉತ್ಪಾದನಾ ಸಾಧ್ಯತೆಯ ಗಣವನ್ನು ಏನೆಂದು ಅರ್ಥೈಸೋದಕ್ಕೆ ಇದು ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 5ನೇದು, ಸದಾವಕಾಶ ವೆಚ್ಚ ಎಂದರೇನು? ಈ ಅಪರ್ಚುನಿಟಿ ಕಾಸ್ಟ್. ಈ ಸದಾವಕಾಶ ವೆಚ್ಚದಲ್ಲಿ ನೋಡಿ, ಒಂದು ಸರಕನ್ನು ಉತ್ಪಾದಿಸುವಾಗ ಬಳಸುವ ಉತ್ಪಾದನಾಂಗಗಳ ಬದಲಿ ಉಪಯೋಗದ ವೆಚ್ಚವನ್ನು ಲೆಕ್ಕ ಹಾಕುವುದು ಸದಾವಕಾಶ ವೆಚ್ಚ ಎನ್ನುತ್ತೇವೆ. ಅಥವಾ ಒಂದು ಉತ್ಪಾದನಾಂಗದ ಎಲ್ಲದ ವೆಚ್ಚವೇ ಸದಾವಕಾಶ ವೆಚ್ಚ. ಈ ಒಂದು ವಸ್ತುವನ್ನು ಉತ್ಪಾದಿಸುವಾಗ ಉತ್ಪಾದನಾಂಗಗಳ ಬದಲಿಗೆ ಉಪಯೋಗಿಸುವ ವೆಚ್ಚವನ್ನು, ಉತ್ಪಾದನಾಂಗಗಳಂದರೆ ನಿಮ್ಗೆ ಗೊತ್ತಿರಬೇಕು. ನಾವು ಹೀಗೆ ಉದಾಹರಣೆಗೆ ಇಲ್ಲಿ ಲ್ಯಾಂಡ್ ಇದೆ ಅಂತ ಇಟ್ಕೊ, ಉತ್ಪಾದನಾಂಗಗಳು. ಉತ್ಪಾದನಾಂಗಗಳನ್ನು ನಾವು ಎರಡು ಮಾಡ್ತೇವೆ. ಲ್ಯಾಂಡಿಗೆ ನಾವೇನು ಕೊಡ್ತಾ ಇದ್ದೇವೆ? ರೆಂಟ್ ಕೊಡ್ತಾ ಇದ್ದೇವೆ, ಅಂದರೆ ಭೂಮಿಗೆ ಗೇಣಿ ಕೊಡ್ತಾ ಇದ್ದೇವೆ. ಲೇಬರ್ಗೆ ವೇಜಸ್, ಕೂಲಿ ಕೊಡ್ತಾ ಇದ್ದೇವೆ, ಲೇಬರ್ ವೇಜಸ್. ಆಮೇಲೆ ಸಂಘಟನೆಗೆ ಇಲ್ಲಿ ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಕೊಡ್ತಾ ಇದ್ದೇವೆ, ಆರ್ಗನೈಸೇಷನ್ಗೆ ಪ್ರಾಫಿಟ್ ಕೊಡ್ತಾ ಇದ್ದೇವೆ, ಸಂಘಟನೆಗೆ ನಾವು ಲಾಭ ಕೊಡ್ತಾ ಇದ್ದೇವೆ. ಇಲ್ಲಿ ಏನು ಹೇಳ್ತದೆ? ಉತ್ಪಾದನಾಂಗಗಳ ಬದಲಿ ಉಪಯೋಗದ ವೆಚ್ಚವನ್ನು, ಈ ಉತ್ಪಾದನಾಂಗಗಳಿವು RWIP ಅಂದರೆ ರೆಂಟ್, ವೇಜಸ್, ಇಂಟ್ರೆಸ್ಟ್ ಆ್ಯಂಡ್ ಪೇಮೆಂಟ್. ಈ ಉತ್ಪಾದನಾಂಗ ವೆಚ್ಚಗಳನ್ನು ಲೆಕ್ಕ ಹಾಕುವುದನ್ನು ಇವಕ್ಕೆ ನಾವು ಕೌಂಟ್ ಮಾಡ್ತೇವೆ. ಇದು ಒಂದು ವಸ್ತುಗೆ ಎಷ್ಟು ಇದು ಕೊಡಬೇಕು ಅಂತ ಈ ಕೌಂಟ್ ಮಾಡ್ತಕ್ಕಂಥದಕ್ಕೆ ನಾವೇನಂತೆ ಸದಾವಕಾಶ ವೆಚ್ಚ ಅಂತ ಕರಿತೇವೆ. ನೆಕ್ಸ್ಟ್ ಪ್ರಶ್ನೆ 6ನೇದು,
ಉತ್ಪಾದನಾ ಸಾಧ್ಯತೆ ಗಡಿ ರೇಖೆ ಎಂದರೇನು ಅಂತ. ಇಲ್ಲಿ ಆರ್ಥಿಕ ಸಂಪನ್ಮೂಲಗಳಿಂದ ಉತ್ಪಾದಿಸಬಹುದಾದ ಎರಡು ಆದಾನಗಳ ಸಾಧ್ಯತಾ ಸಂಯೋಜನಾ ರೇಖೆಯನ್ನು ಅಥವಾ ಎರಡು ಸರಕುಗಳ ಗರಿಷ್ಠ ಉತ್ಪಾದನೆಯನ್ನು ಮಾಡಬಹುದಾದ ಹಲವು ಸಂಯೋಜನೆಗಳನ್ನು ಹೊಂದಿರುವ ರೇಖೆಯನ್ನು ಇಲ್ಲಿ ನಾವು ಉತ್ಪಾದನಾ ಸಾಧ್ಯತೆ ಗಡಿ ಎಂದು ಕರೆಯುತ್ತೇವೆ. ಇಲ್ಲಿ ಎರಡು ಆದಾನಗಳ ಸಾಧ್ಯತೆ ಸಂಯೋಜನೆಗಳ ಇಲ್ಲಿ ಎರಡು ಆದಾನಗಳು ಅಂತಂದರೆ ನಾವು ರೇಖಾಚಿತ್ರದಲ್ಲಿ ಈ ರೀತಿ ನೋಡ್ತಾ ಇದ್ದೇವೆ. ಎಕ್ಸ್ ವಸ್ತು ವಾಯ್ ವಸ್ತು, ಈ ಎರಡು ಈ ರೀತಿ ಈ ರೇಖಾಚಿತ್ರ ಇಲ್ಲಿ ಎಕ್ಸ್ ವಸ್ತು ಮತ್ತು ಆಯ್ ವಸ್ತುಗಳ ಎಲ್ಲಿ ಈ ಪಾಯಿಂಟ್ ಆಗುತ್ತದ ಸಂಯೋಜನೆ ಆಗ್ತಲ್ಲ, ಇದನ್ನು ನಾವು ಎರಡು ಆದಾನಗಳಂತ ಕರಿತೇವೆ. ಇಲ್ಲಿ ಎಕ್ಸ್ ವಸ್ತು ಮತ್ತು ವಾಯ್ ವಸ್ತುಗಳ ಒಂದು ಸಾಧ್ಯತೆ ಪಾಯಿಂಟ್. ಈ ಒಂದು ಸಂಯೋಜನೆ ರೇಖೆಯನ್ನು, ಈ ರೇಖೆ ಅದಲ್ಲ, ಈ ಸಂಯೋಜನೆ ರೇಖೆಯನ್ನು ನಾವೇನಂತ ಕರಿತೇವೆ ಅಂತಂದರೆ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಎಂದು ಕರೆಯುತ್ತೇವೆ. ರೋಮನ್ ಅಂಕೆ 5ರಲ್ಲಿ ಅಥವಾ ಪ್ರಶ್ನೆ ನಂಬರ್ 5ರಲ್ಲಿ ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ. ಈ ಪ್ರಶ್ನೆಗೆ 4 ವಾಕ್ಯದಲ್ಲಿ ಉತ್ತರಿಸಿರಿ. ಇದು 2 ಮಾರ್ಕ್. ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿ ಅಂತ ಪ್ರಶ್ನೆ ಇದೆ. ಈಗ ತಾನೇ ನಿಮಗೆ ಅದು ಬಹು ಆಯ್ಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಮತ್ತೆ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಏನನ್ನು ಉತ್ಪಾದಿಸಬೇಕು, ಎರಡನೇದು ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಈ ಒಂದು 3 ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ಇರ್ತಕ್ಕಂಥದ್ದು. ನೀವು 3 ಬರೆದ್ರೆ ನಿಮಗೆ 2 ಪರೀಕ್ಷೆಯಲ್ಲಿ 2 ಮಾರ್ಕ್ಸ್ಗಳನ್ನು ಬರ್ತವೆ. ನೆಕ್ಸ್ಟ್ ಕ್ವಶನ್ ನಂಬರ್ 2, ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ ಇವುಗಳ ವ್ಯತ್ಯಾಸ ತಿಳಿಸಿ ಅಂತ ಕೇಳಿ. ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳಾದ, ಇಲ್ಲಿ ವೈಯಕ್ತಿಕ ಅಂತಂದರೆ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳಾದ ಕುಟುಂಬ ಘಟಕ ಒಂದು, ಆಮೇಲೆ ಉದ್ಯಮಿ ಘಟಕಗಳು ಮತ್ತು ಒಂದು ಮಾರುಕಟ್ಟೆಯನ್ನು ಕುರಿತು ಮಾಡುವ ಶಾಸ್ತ್ರವೇ ಸೂಕ್ಷ್ಮ ಅರ್ಥಶಾಸ್ತ್ರ ಆಗಿದೆ. ಇಲ್ಲಿ ಸೂಕ್ಷ್ಮ ಅಂತಂದರೆ ಸಣ್ಣ ಸಣ್ಣ ಭಾಗಗಳನ್ನಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರ ಇದು. ಇಲ್ಲಿ ನೋಡಿ, ಸಣ್ಣ ಈ ಕುಟುಂಬ ಅಂದ ತಕ್ಷಣ ಈಗ ಒಂದು ಎಕ್ಸಾಂಪಲ್, ಒಂದು ಊರಲ್ಲಿ ಸುಮಾರು ಮನೆಗಳಿವೆ. ನಾವೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ಈ ಒಂದು ನಿಮ್ಮ ಊರಲ್ಲಿ ಒಂದು 100 ಕುಟುಂಬಗಳಿವೆ ಅಂತ ಇಟ್ಕೊಳ್ಳಿ. ಈ 100 ಕುಟುಂಬಗಳಲ್ಲಿ ನಾವು ಒಂದು ಕುಟುಂಬವನ್ನು ಅಧ್ಯಯನ ಮಾಡಿದೆವು ಅಂತಂದರೆ, ಈ 100ರಲ್ಲಿ ಒಂದು ಕುಟುಂಬವನ್ನು ಅಧ್ಯಯನ ಮಾಡಿ 99 ಕುಟುಂಬಗಳನ್ನು ಬಿಟ್ಟು ಕಟ್ಟೆವು ಅಂತಂತಂದರೆ
ಈ ಒಂದು ಕುಟುಂಬದ ಪೂರ್ಣ ಮಾಹಿತಿಯನ್ನು ಕೂಡ ಕೊಂಡಾಗ ಅದನ್ನು ಸೂಕ್ಷ್ಮ ಅರ್ಥಶಾಸ್ತ್ರವಾಗುತ್ತೆ. ಅದೇ ರೀತಿ ನೋಡಿ, ಒಂದು ಉದ್ಯಮಿ ಘಟಕ. ನಮ್ಮ ದೇಶದಲ್ಲಿ ಹಲವಾರು ಉದ್ಯಮಿಗಳಿವೆ. ಆದರೆ ಎಲ್ಲ ಉದ್ಯಮಿಗಳನ್ನು ನಾವು ಅಧ್ಯಯನ ಮಾಡೋದ ಬದಲಾಗಿ ಒಂದೇ ಒಂದು ಉದ್ಯಮಿಯ ಅಧ್ಯಯನ ಮಾಡಿದ್ದೇವೆ ಅಂತಂದರೆ ಅದನ್ನು ಏನಾಗುತ್ತೆ ಅಂತಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಆಗುತ್ತೆ, ಒಂದು ಉದ್ಯಮಿ ಘಟಕದ ಬಗ್ಗೆ ಅಧ್ಯಯನ ಮಾಡಿದ್ರೆ. ಅದಕ್ಕೆ ನೆಕ್ಸ್ಟ್ ಈ ಸಮಗ್ರ ಅರ್ಥಶಾಸ್ತ್ರ, ಇದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರವು ಸಮಗ್ರ ಆರ್ಥಿಕ ಪ್ರತಿನಿಧಿಗಳಾದ ಸರ್ಕಾರ, ಸಮಗ್ರ ಬೇಡಿಕೆ, ಅಂತಾರಾಷ್ಟ್ರೀಯ ವ್ಯಾಪಾರ, ರಾಷ್ಟ್ರೀಯ ವರಮಾನ ಮುಂತಾದವುಗಳನ್ನು ಅಧ್ಯಯನ ಮಾಡೋಕ್ಕೆ ನಾವು ಏನಂತೇವೆ ಅಂತಂದರೆ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೇವೆ. ಇಲ್ಲಿ ನೋಡಿ, ಸೂಕ್ಷ್ಮಕ್ಕೂ ಮತ್ತು ಸಮಗ್ರಕ್ಕೂ ಇಲ್ಲಿ ಒಬ್ಬ ವ್ಯಕ್ತಿಯನ್ನು, ಒಂದು ಕುಟುಂಬವನ್ನು ಅಥವಾ ಒಂದು ಘಟಕವನ್ನು ಅಥವಾ ಒಂದು ಉದ್ಯಮಿಯನ್ನು ಅಧ್ಯಯನ ಮಾಡಿದಾಗ ಸಮಗ್ರತೆಗಳಾದ ಸಮಗ್ರ ಬೇಡಿಕೆ ಅಂತಂದರೆ ಈ ದೇಶದಲ್ಲಿ ಎಲ್ಲ ಜನರ ಒಂದು ಬೇಡಿಕೆಯನ್ನು ನಾವು ಸಮಗ್ರ ಬೇಡಿಕೆ ಅಂತ ಕರಿತೇವೆ. ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ನಾವು ದೇಶ ಮತ್ತು ದೇಶಗಳ ನಡುವೆ ಆಮದು ರಫ್ತು ಮಾಡ್ತಕ್ಕಂಥದ್ದು ನಾವು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಕರಿತೇವೆ. ರಾಷ್ಟ್ರೀಯ ವರಮಾನ ಅಂತ ನಾವು ಒಂದು ವರ್ಷದಲ್ಲಿ ಒಂದು ರಾಷ್ಟ್ರ ಉತ್ಪಾದಿಸುವ ಸರಕು ಸೇವೆಗಳ ಮಾರುಕಟ್ಟೆಯ ಮೌಲ್ಯಕ್ಕೆ ನಾವೇನಂತೇವೆ ರಾಷ್ಟ್ರೀಯ ವರಮಾನ ಅಥವಾ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಇದು ಕೂಡ ನಾವು ಸಮಗ್ರವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಈ ಒಂದು ಸಮಗ್ರವಾಗಿ ಇವೆರಡರ ನಡವಳಿಕೆ ಈ ರೀತಿ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೇವೆ. ನೆಕ್ಸ್ಟು ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸ. ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸ. ಅದರಲ್ಲಿ ಫಸ್ಟ್ ಒಂದು ನೋಡು, ವಾಸ್ತವಿಕ ಆರ್ಥಿಕ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆಯನ್ನು ಅಧ್ಯಯನ ಮಾಡುತ್ತದೆ. ಆರ್ಥಿಕ ಸಂಗತಿಗಳನ್ನು ಏನಾಗಿದ್ದವು ಮತ್ತು ಏನಾಗಿದೆ ಎಂಬುದನ್ನು ಆರ್ಥಿಕ ಸಂಗತಿಗಳ ವಾಸ್ತವಿಕ ಸ್ಥಿತಿಗತಿಯನ್ನು ವಿವರಿಸುತ್ತದೆ. ಅಂದರೆ ಆರ್ಥಿಕದ ಕಾರ್ಯತಂತ್ರಗಳಲ್ಲಿ ಅಥವಾ ಸಂಗತಿಗಳಲ್ಲಿ ಏನಾಗಿದೆ ಮತ್ತು ಏನಾಗಿದ್ದವು ಏನಾಗಿದೆ ಇವುಗಳ ವಾಸ್ತವಿಕ ಸ್ಥಿತಿಗತಿ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ವಾಸ್ತವಿಕತೆ ಅಂತಕ್ಕಂಥದ್ದು. ಮಾದರಿಯ ಅರ್ಥಶಾಸ್ತ್ರ ಅಂತಂದರೆ ಆರ್ಥಿಕ ಕಾರ್ಯತಂತ್ರಗಳ ಮೌಲ್ಯಮಾಪನ ಮಾಡ್ತಕ್ಕಂಥ. ಮೌಲ್ಯ ಅಂತಂದರೆ ಅದಕ್ಕೆ ವ್ಯಾಲ್ಯೂಗಳನ್ನು, ಆ ಒಂದು ಕಾರ್ಯತಂತ್ರಗಳ ವ್ಯಾಲ್ಯೂವನ್ನು ಮಾಡ್ತಕ್ಕಂಥದ್ದು. ಆ ಮೌಲ್ಯಗಳನ್ನು ಕೌಂಟ್ ಮಾಡ್ತಕ್ಕಂಥದ್ದು. ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ? ಇಲ್ಲಿ
ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಪ್ರಾಧಿಕಾರವು ಆರ್ಥಿಕ ಚಟುವಟಿಕೆಗಳನ್ನು ಯೋಜಿಸುವುದು. ಇಲ್ಲಿ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಪ್ರಾಧಿಕಾರ ಆರ್ಥಿಕ ಚಟುವಟಿಕೆಗಳನ್ನು ಯೋಜಿಸುವುದನ್ನು ನಾವೇನಂತ ಕರಿತೀವಿ ಅಂತಂದರೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದು ಕರೆಯುತ್ತೇವೆ. ಇದು ಒಂದು ಅಂಕ ನೋಡಿ, 1 ಮಾರ್ಕ್ಸ್. ನೆಕ್ಸ್ಟ್, ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ? ಹಲೋ, ಹಾಂ ಹೇಳು. ಕ್ಲಾಸ್ ಮಾಡತ್ತೀನಿ, ಫೋನ್ ಹಚ್ಲತ್ತಿ. ಆಯ್ತು ನಿಂದ್ರಿ, ಹಚ್ತೀನ.